ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ನಿನ್ನೆ ಒಂದು ತರಗತಿಯಲ್ಲಿ ವರ್ಗ ಬಹುಪದೋಕ್ತಿಗೆ ಸಂಬಂಧಿಸಿದ ಶೂನ್ಯತೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಅದರ ಸಹಗುಣಕಗಳ ನಡುವಿನ ಸಂಬಂಧವನ್ನು ಡೀಟೇಲ್ ಆಗಿ ನೋಡಿದ್ವಿ. ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ಗಳನ್ನು ಕೂಡ ನೋಡಿದ್ವಿ. ಈ ಒಂದು ಕ್ಲಾಸ್ನಲ್ಲಿ ಇನ್ನುಳಿದ ಕಾನ್ಸೆಪ್ಟ್ಗಳಾದ ಘನ ಬಹುಪದೋಕ್ತಿ ಮತ್ತು ಬಹುಪದೋಕ್ತಿಗಳನ್ನು ರೇಖಾಗಣಿತವಾಗಿ ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತಾರೆ, ಅದರ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಅಪ್ಡೇಟೆಡ್ ಸಿಲೆಬಸ್ಸಲ್ಲಿ ಏನಿದೆ ಅದೇ ಪ್ರಶ್ನೆಗಳನ್ನು ಅದೇ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಇದರಲ್ಲಿ ಬಹುಪದೋಕ್ತಿಯಲ್ಲಿ ವರ್ಗ ಬಹುಪದೋಕ್ತಿಯ ಮತ್ತು ಘನ ಬಹುಪದೋಕ್ತಿ ರೇಖಾಗಣಿತೀಯವಾಗಿ ಯಾವ ರೀತಿಯಾಗಿ ಈ ಬಹುಪದೋಕ್ತಿಯನ್ನು ಗುರುತಿಸಬೇಕು, ಇಷ್ಟು 3 ಕಾನ್ಸೆಪ್ಟ್ ಈ ಚಾಪ್ಟ್ರಲ್ಲಿ ಇದ್ದಾವೆ. ಘನ ಬಹುಪದೋಕ್ತಿ ಅಂದರೆ ಪಿ ಆಫ್ ಎಕ್ಸ್ ಅಂತ ಹೇಳಿ ನಾವು ಯಾವುದೇ ಒಂದು ಬಹುಪದೋಕ್ತಿಯನ್ನು ಪಿ ಆಫ್ ಎಕ್ಸಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಘನ ಬಹುಪದೋಕ್ತಿ ಅಂದರೆ ಡಿಗ್ರಿ 3 ಆಗಿರುತ್ತೆ. ಹಾಗಾಗಿ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಹೇಳಿ ಇರುತ್ತೆ. ಸೊ ಈಗ ನಾವು ವರ್ಗ ಬಹುಪದೋಕ್ತಿಯಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿ ತೆಗೆದುಕೊಂಡ್ವಿ. ಇಲ್ಲಿ ಈ ಒಂದು ಶೂನ್ಯತೆಗಳನ್ನು ನಾವು ಅಲ್ಫಾ ಬೀಟಾ ಗ್ಯಾಮಾ ಅಂತ ಹೇಳಿ ತಗೋಬೇಕು. ಸೊ ಅಲ್ಫಾ ಗೀಟಾ ಗ್ಯಾಮಾ ಅಂತಂದರೆ ಇಲ್ಲಿ ಏನು ಬರ್ತಾಯಿದ್ದೇವೆ, 3 ವೇರಿಯೇಬಲ್ ಬರ್ತವೆ, 3 ಡಿಗ್ರಿ ಬರ್ತಾಯಿದೆ. ಹಾಗಾಗಿ ಇಲ್ಲಿ ಅಲ್ಫಾ ಬೀಟಾ ಗ್ಯಾಮಾ ಅಂತ ತಗೋಬೇಕು. ಮೊದಲಿಗೆ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇದೇ ಸೇಮ್ ಬರುತ್ತೆ ಶೂನ್ಯತೆಗಳ ಮೊತ್ತ. ಇದು ಯಾವುದು ಕಾನ್ಸೆಪ್ಟಲ್ಲಿ ಬರ್ತಾಯಿದೆ ಅಂದರೆ ಇದು ಬಿ ಇಂಟು ಎಕ್ಸ್ ಸ್ಕ್ವೇರ್ ಕಾನ್ಸೆಪ್ಟಿಗೆ ಬರುತ್ತೆ. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಏನು ಟರ್ಮ್ ಬರುತ್ತೆ, ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗ್ಯಾಮಾ ಪ್ಲಸ್ ಗ್ಯಾಮಾ ಇಂಟು ಅಲ್ಫಾ ಸಿ ಬೈ ಎ. ಇದು ಸಿ ಎಕ್ಸ್ ಟರ್ಮ್ಗೆ ಬರುತ್ತೆ. ಇನ್ನೊಂದು ಟರ್ಮು ಅಲ್ಫಾ ಇಂಟು ಬೀಟಾ ಇಂಟು ಗ್ಯಾಮಾ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಇವು ಒಂದು ಘನ ಬಹುಪದೋಕ್ತಿಯನ್ನು ಕೊಟ್ಟಾಗ ಅವುಗಳ ಶೂನ್ಯತೆಗಳ ಮೊತ್ತ, ಗುಣಲಬ್ಧ ಮತ್ತು ಎಕ್ಸ್ದ ಸಹಗುಣಕವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂಥ ಇವು ಇಂಪಾರ್ಟೆಂಟ್. ಇದು ಘನ ಬಹುಪದೋಕ್ತಿಗೆ ಸಂಬಂಧಿಸಿದ 3 ಇಂಪಾರ್ಟೆಂಟ್ ಫಾರ್ಮುಲಾ. ಇದೇ ಬೇಸ್ ಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು, ನೆನ್ಪಿಟ್ಕೋಬೇಕು. ಇಲ್ಲಿ ಅಲ್ಫಾ ಬೀಟಾ ಗ್ಯಾಮಾ ಬರುತ್ತೆ. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಅಲ್ಫಾ ಇಂಟು ಬೀಟಾ, ಬೀಟಾ ಇಂಟು ಗ್ಯಾಮಾ, ಗ್ಯಾಮಾ ಇಂಟು ಅಲ್ಫಾ ಸಿ ಬೈ ಎ. ಅಲ್ಫಾ ಬೀಟಾ ಗ್ಯಾಮಾ ಮೈನಸ್ ಡಿ ಬೈ ಎ. ಇಷ್ಟು 3 ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕು. ಇದಕ್ಕೆ ಸಂಬಂಧಿಸಿದಾಗಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಇಂಪಾರ್ಟೆಂಟ್ ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ. ನಂತರ ಎಕ್ಸಸೈಸಲ್ಲಿ ಬರುವಂಥ ಮತ್ತು ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸ್ಗಳು ಯಾವ ರೀತಿಯಾಗಿದ್ದಾವೆ ಅವುಗಳನ್ನು ನೇರವಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದನ್ನು ನಿಮಗೆ ಬರೆದು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೇರವಾಗಿ ಕ್ವಶನನ್ನು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಉದಾಹರಣೆ ಈ ರೀತಿಯಾಗಿದೆ, 3 - 1 ಮತ್ತು -1/3 ಇವು ಪಿ ಆಫ್ ಎಕ್ಸ್. 3x ಕ್ಯೂಬ್ ಮೈನಸ್ 5x ಸ್ಕ್ವೇರ್ ಮೈನಸ್ 11x ಮೈನಸ್ 3 ಎಂಬ ಘನ ಬಹುಪದೋಕ್ತಿಗೆ ಶೂನ್ಯತೆಗಳಾಗಿವೆ. ಇದನ್ನು ಪರೀಕ್ಷಿಸಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ. ಈಗ ದತ್ತ GPS ಎಕ್ಸಾಮಲ್ಲಿ ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು. ಮೊದಲನೇದಾಗಿ ಪರಿಹಾರವನ್ನು ತಗೋಬೇಕು. ಘನ ಬಹುಪದೋಕ್ತಿಯ ತಂದಾಗ ಇದನ್ನು ಘನ ಬಹುಪದೋಕ್ತಿಯ ಒಂದು ಟರ್ಮ್ನಲ್ಲಿ ಬರೀಬೇಕು. ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಟಿ ಒಂದಿಗೆ ಹೋಲಿಸಿದಾಗ ಇಲ್ಲಿ ಎ ಟರ್ಮ್ ಅಂದರೆ ಏನು ಬರುತ್ತೆ, ಇಲ್ಲಿ ಎ ಟರ್ಮ್ ಮತ್ತು ಈ ಕೊಟ್ಟಿರುವಂಥ ಒಂದು ಘನ ಬಹುಪದೋಕ್ತಿಗೆ ಇಲ್ಲಿ ಹೋಲಿಕೆ ಮಾಡಬೇಕು. 3x ಕ್ಯೂಬ್ ಮೈನಸ್ 5x ಸ್ಕ್ವೇರ್ ಮೈನಸ್ 11x ಮೈನಸ್ 3. ಈಗ ನಾವು ಬಹುಪದೋಕ್ತಿ ಹೋಲಿಕೆಯನ್ನು ಮಾಡಬೇಕು. ಹೋಲಿಕೆ ಮಾಡಿದಾಗ ಎ ಅಂದರೆ ಎಷ್ಟು ಬರ್ತಾ ಇದೆ, 3, ಬಿ ಅಂದರೆ -5, ಸಿ ಅಂದರೆ -11, ಡಿ ಅಂದರೆ -3 ಅಂತ ಇದೆ. ಈಗ ಎಕ್ಸ್ ಬೆಲೆಗಳನ್ನು ಏನು ಮಾಡಬೇಕಪ್ಪ ಅಂದರೆ, ಈಗ ಪಿ ಆಫ್ ಎಕ್ಸ್ನಲ್ಲಿ ಆ ಎಕ್ಸ್ ಬೆಲೆ 1x = 3 ಅಪ್ಲೈ ಮಾಡ್ಕೋಬೇಕು. ಎಕ್ಸ್ ಎಲ್ಲೆಲ್ಲಿದೆ ಅಲ್ಲಿ ನಾವು ಮೊದಲಿಗೆ 3 ಅಪ್ಲೈ ಮಾಡ್ಕೋಬೇಕು. ಆವಾಗ =0 ಬರುತ್ತೆ. ನೆಕ್ಸ್ಟು ಇನ್ನೊಂದು ಸರಿ ಏನು ತೊಗೋಬೇಕಪ್ಪ ಅಂದರೆ ಪಿ ಆಫ್ -1 ತೊಗೋಬೇಕು. ಏನು ಶೂನ್ಯತೆಗಳನ್ನ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, 1 3 ಇದೆ, 3 - 1 -1/3 ಅಂತ ಕೊಟ್ಟಿದೆ. ಇವು
ಈ ಒಂದು ಘನ ಬಹುಪದೋಕ್ತಿಗಳ ಶೂನ್ಯತೆಗಳಾಗಿವೆ, ಪರೀಕ್ಷೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಮೊದಲಿಗೆ ನಾವು 3 ಹಾಕಿದಾಗ ಇದು 0 ಬರ್ತಾ ಇದೆ, ಹಾಗಾಗಿ ಇದು ಶೂನ್ಯತೆ ಆಗಿದೆ. -1 3 × -1 ಕ್ಯೂಬ್ -5 × -1 ಹೋಲ್ ಸ್ಕ್ವೇರ್ -11 -1 -3 ಅಂತ ಬರ್ತಾಯಿದೆ. ಸೊ ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಈಗ ನೋಡಿ -1 ಕ್ಯೂಬ್ ಇದೆ, -1 × -1 × -1 -1 ಪ್ಲಸ್ ಆಗುತ್ತೆ, ಪ್ಲಸ್ ಮೈನಸ್ ಅಗೇನ್ ಮೈನಸ್ ಬರುತ್ತೆ, ಹಾಗಾಗಿ -3. ಆ್ಯಂಡ್ ಇದು ಸ್ಕ್ವೇರ್ ಆಗಿರೋದ್ರಿಂದ ಇದು ಪ್ಲಸ್ ಆಗುತ್ತೆ, ಆಲ್ರೆಡಿ ಇಲ್ಲಿ ಮೈನಸ್ ಇದೆ, ಹಾಗಾಗಿ 5. ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, -3. ಎಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ 0 ಬರುತ್ತೆ, ಇದು ಕೂಡ ಶೂನ್ಯತೆ ಬರ್ತಾಯಿದೆ. ನೆಕ್ಸ್ಟು P of x is equal to -1/3 ಅಂತ ಬರ್ತಾಯಿದೆ. 3 × -1/3 ಹೋಲ್ ಕ್ಯೂಬ್ -5 × 1/3 ಹೋಲ್ ಸ್ಕ್ವೇರ್ -11 × -1/3 -3. ಸೊ ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 3 ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಹಾಗೆ ನೀವೇನು ಮಾಡಿ ಕ್ಯೂಬ್ ರೂಟ್ ತೊಗೊರಿ, ಅಂದರೆ 3 3s 9, 9 3s 27, 3 1s 3, 9s 27 ಈ ರೀತಿಯಾಗಿ ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟು 3 ಸ್ಕ್ವೇರ್ 9 ಬರುತ್ತೆ, 5/9 11/3 ಇದು ಮೈನಸ್ ಇದೆ ಪ್ಲಸ್ -3 -2/3 + 2/3 = 0. ಈಗ 3 - 1 - 1/3 ಇವು 3x³ - 5x² - 11x - 3 ಶೂನ್ಯತೆಗಳಾಗಿವೆ. ಇದರಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಫಾ ಅಂದರೆ 3 ಆಗಿರುತ್ತೆ, ಬೀಟಾ ಅಂದರೆ 1 ಆಗಿರುತ್ತೆ, ಗ್ಯಾಮಾ ಅಂದರೆ 1/3 ಅಂತ ಆಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಶೂನ್ಯತೆಗಳಾಗಿದ್ದಾವೆ ಇಲ್ಲ ಅಂಥೇಳಿ ಚೆಕ್ ಮಾಡಿ ನೋಡೋದಾದರೆ ಮೊದಲನೇದಾಗಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ = 3 + -1 + -1/3 = 2 ಅಂತಂದಾಗ ಏನಿದೆ -b/a ಅಂತ ಇದೆ, -b/a ಅಂತ ಇದೆ. ಇಲ್ಲಿ ಎಲ್ಲವೂ ಕೂಡ ಏನು ಬರಬೇಕು, ಇಲ್ಲಿ ನಾವು ಚೆಕ್ ಮಾಡ್ತಾ ಹೋಗಬೇಕು. ಆಲ್ಫಾ × ಬೀಟಾ ಆಲ್ಫಾ ಪ್ಲಸ್ ಆಲ್ಫಾ × ಬೀಟಾ ಪ್ಲಸ್ ಬೀಟಾ × ಗ್ಯಾಮಾ, ಗ್ಯಾಮಾ × ಆಲ್ಫಾ, ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ನಾವು ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನಮಗೆ ಸಿಗುವಂಥ ಆನ್ಸರ್ ಎಷ್ಟಾಗಿದೆ ಅಂದರೆ ಇದು 5/3 ಇದೆ = ಇದು ಕೂಡ 5/3 ಬರ್ತಾ ಇದೆ. ಈ ಎರಡು ಕೂಡ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟು ಆಲ್ಫಾ × ಬೀಟಾ × ಗ್ಯಾಮಾ ಮಾಡಿದಾಗ ಇಲ್ಲಿ ಕೂಡ ಎಷ್ಟು ಬರ್ತಾ ಇದೆ, 3/3 ಅಂದರೆ 1 ಬರ್ತಾ ಇದೆ. ಈ ರೀತಿಯಾಗಿ ಶೂನ್ಯತೆಗಳ ಇದಾವೆ ಇಲ್ವಾ ಅಂತ ಈ ರೀತಿಯಾಗಿ ತಾಳೆಯನ್ನು ನೋಡ್ಕೋಬೇಕು. ಸೊ ಇವಾಗ ಇದನ್ನು ಪ್ರಶ್ನೆ ಇದೆ ಈ ರೀತಿಯಾಗಿ, ಒಂದು ಘನ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಬೀಟಾ ಗ್ಯಾಮಾಗಳಾದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ = 8 ಇದೆ. ಆಲ್ಫಾ × ಬೀಟಾ ಬೀಟಾ × ಗ್ಯಾಮಾ ಗ್ಯಾಮಾ × ಆಲ್ಫಾ = 17 ಇದೆ. ಆಲ್ಫಾ × ಬೀಟಾ × ಗ್ಯಾಮಾ = 10 ಆದರೆ ಒಂದು ಘನ ಬಹುಪದೋಕ್ತಿಯನ್ನು ಕಂಡುಹಿಡ್ಕೋಬೇಕು. ಇದನ್ನು ಕಂಡುಹಿಡಿಯಲಿಕ್ಕೆ ನಿಮಗೆ ಒಂದು ಈಸಿ ಆಗಿರುವಂಥ ಫಾರ್ಮುಲಾ ಹೇಳ್ತೀನಿ. ಆಲ್ಫಾ a³ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ (x² ಪ್ಲಸ್ ಆಲ್ಫಾ × ಬೀಟಾ ಬೀಟಾ × ಗ್ಯಾಮಾ ಗ್ಯಾಮಾ × ಆಲ್ಫಾ x ಪ್ಲಸ್ ಆಲ್ಫಾ ಬೀಟಾ ಗ್ಯಾಮಾ. ಈ ರೀತಿಯಾಗಿ ಮೊದಲನೇದಾಗಿ ಫಾರ್ಮುಲಾ ಬರ್ಕೋಬೇಕು. ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತ ನಾವು ಸೂತ್ರವನ್ನು ಹೇಳಿದ್ವಿ. ವರ್ಗ ಬಹುಪದೋಕ್ತಿ ಇದ್ದಾಗ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ × ಬೀಟಾ = 0. ಇದು ವರ್ಗ ಬಹುಪದೋಕ್ತಿ ಇದ್ದಾಗ. ಇದು ಘನ ಬಹುಪದೋಕ್ತಿ ಇದ್ದಾಗ ನೀವು ಈ ರೀತಿಯಾಗಿ ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬೇಕು. ಸೊ ಈಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. x³ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಅಂದರೆ ಎಷ್ಟಿದೆ ಅಂದರೆ ಇಲ್ಲಿ 8 ಇದೆ, ಹಾಗಾಗಿ 8x² ಪ್ಲಸ್ ಆಲ್ಫಾ × ಬೀಟಾ × ಗ್ಯಾಮಾ ಎಷ್ಟಿದೆ, ಇಲ್ಲಿ 17 ಇದೆ, 17x ಪ್ಲಸ್ ಆಲ್ಫಾ × ಬೀಟಾ × ಗ್ಯಾಮಾ = ಎಷ್ಟಿದೆ, 10 ಇದೆ. ಹಾಗಾಗಿ ಈ ರೀತಿಯಾಗಿ ನಾವು ಒಂದು ಘನ ಬಹುಪದೋಕ್ತಿಯನ್ನು ಕಂಡುಹಿಡ್ಕೋಬೋದು. ನೆಕ್ಸ್ಟು
ಸೊ ಇಲ್ಲಿ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಇವುಗಳನ್ನು ನೀವು ನೋಡ್ಕೋಬೋದು. ವಿನಾಕಾರಣ ಇಲ್ಲಿ ಕ್ವಶನ್ ಬರೆದು ನಿಮಗೆ ಸಾಲ್ವ್ ಮಾಡೋದು ತುಂಬಾ ಟೈಮ್ ವೇಸ್ಟ್ ಅಂತ ಅನಿಸ್ತಾ ಇದೆ. ಹಾಗಾಗಿ ನಾನು ನೇರವಾಗಿ ಇಲ್ಲಿ ಸಾಲ್ವ್ ಮಾಡಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ವಿತ್ ಎಕ್ಸ್ಪ್ಲೇನು. ಇಲ್ಲಿ ಒಂದು ಘನ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದ ಕ್ವಶನ್ಸ್ಗಳನ್ನು ಮಲ್ಟಿಪಲ್ ಚಾಯ್ಸಲ್ಲಿ HSTR ಎಕ್ಸಾಮಿನೇಷನ್ಗೂ ಕೂಡ ಕೇಳ್ಬೋದು. ಹಾಗಾಗಿ ಇದು ಇಂಪಾರ್ಟೆಂಟು. x³ - 9x² + 26x - 24 = 0, 1/α + 1/β + 1/γ ಇದನ್ನು ನಾವು ಫೈಂಡ್ ಮಾಡಬೇಕು. ಇದರ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಅಂತಂದರೆ ನಮಗೆ ಇದು ಶೂನ್ಯತೆಗಳನ್ನು ಕಂಡುಹಿಡುವಂಥ ಫಾರ್ಮುಲಾ ಆಲ್ರೆಡಿ ನಮಗೆ ಗೊತ್ತಿದ್ದಾವೆ. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ = -b/a ಆಗಿದೆ. -b ಅಂದರೆ ಎಷ್ಟಿದೆ? -9 ಇದೆ. ಮೈನಸ್ ಪ್ಲಸ್ ಆಗಿ 9 ಬರುತ್ತೆ. ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗ್ಯಾಮಾ ಪ್ಲಸ್ ಗ್ಯಾಮಾ ಇಂಟು ಆಲ್ಫಾ c/a ಇದೆ. c ಅಂದರೆ ಎಷ್ಟಿದೆ? 26 ಇದೆ. 26/1 26 ಬರುತ್ತೆ. ಆಲ್ಫಾ ಬೀಟಾ ಗ್ಯಾಮಾ -d/a ಇಲ್ಲಿ -24 ಇದೆ. ಸೊ ಆಲ್ರೆಡಿ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಹಾಗಾಗಿ ಮೈನಸ್ ಪ್ಲಸ್ 24 ಆಗುತ್ತೆ. ಸೊ ಈಗ ಎಲ್ಲ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡು ಈಗ ಏನು ಮಾಡಬೇಕಪ್ಪ ಅಂದರೆ ಕೊಟ್ಟಿರುವಂಥ ಈ ಒಂದು ವ್ಯಾಲ್ಯೂಸ್ ಏನು ಕಂಡುಹಿಡಬೇಕಾಗಿದೆ ಅದನ್ನು ನಾವು ಈ ರೀತಿಯಾಗಿ ಬರ್ಕೋಬೇಕು. ಅಂದರೆ ಎಲ್ಲವನ್ನು ಕೂಡ ನಾವು LCM ತೆಗೆದಾಗ ಆಲ್ಫಾ ಬೀಟಾ ಗ್ಯಾಮಾ ಬರುತ್ತೆ. ಸೊ LCM ತೆಗೆದು ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗ್ಯಾಮಾ ಇಂಟು ಆಲ್ಫಾ ಅಂತಂದಾಗ ಸೊ ಈ ಟರ್ಮ್ ಏನಿದೆ 26 ಇದೆ. ಆಲ್ಫಾ ಇಂಟು ಬೀಟಾ ಇಂಟು ಗ್ಯಾಮಾ ಎಷ್ಟಿದೆ? 24 ಇದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿದಾಗ 13/12 ಅಂತ ನಮಗೆ ಹೇಳಿ ಆನ್ಸರ್ ಬರುತ್ತೆ. ಈ ರೀತಿಯಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಈಸಿಯಾಗಿ ಹೋಗುತ್ತೆ. ಓಕೆ, ಇದು HSTR ತಂದಾಗ ನಾವು GPSTRಗೆ ಅಂದರೆ ಇದು ಸಿಲೆಬಸಲ್ಲಿ ನಮಗೆ ಒಂದು ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದಾರೆ 10th ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದರ ರಿಲೇಟೆಡ್ ಎಕ್ಸಸೈಸನ್ನು ಕೂಡ ಕೊಟ್ಟಿಲ್ಲ. ವರ್ಗ ಬಹುಪದೋಕ್ತಿಗೆ ಸಂಬಂಧಿಸಿದಾಗೆ ಎಕ್ಸಸೈಸ್ ಇದೆ, ಆದರೆ ಘನ ಬಹುಪದೋಕ್ತಿಗೆ ಎಕ್ಸಸೈಸ್ ಇಲ್ಲ. ಹಾಗಾಗಿ ಇವುಗಳನ್ನು ನಾನು ಹಲವಾರು ಸೋರ್ಸ್ಗಳಿಂದ ಕಲೆಕ್ಟ್ ಮಾಡಿ ಈ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಇನ್ನೊಂದೆರಡು ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ನೆಕ್ಸ್ಟ್ x³ - 7x² + 14x - 8 = 0, α² + β² ಪ್ಲಸ್ γ² ಇದನ್ನು ಕಂಡುಹಿಡ್ಕೋಬೇಕು. ಸೊ ಇದಕ್ಕೆ ನಾವು ಫಾರ್ಮುಲಾವನ್ನು ನೋಡೋದಾದರೆ ಈಗ ಏನು ಮಾಡಬೇಕಪ್ಪ ಅಂದರೆ a + b + c ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಈ ರೀತಿಯಾಗಿ ಬರ್ಕೋಬೇಕು. a² + b² + c² = a + b + c ಹೋಲ್ ಸ್ಕ್ವೇರ್ -2 ಇಂಟು ಬ್ರ್ಯಾಕೆಟ್ a ಇಂಟು b ಪ್ಲಸ್ b ಇಂಟು c ಪ್ಲಸ್ c ಇಂಟು a. ಈ ರೀತಿಯಾಗಿ ನಮಗೆ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟಿ ಇದೆ. ಓಕೆ, ಈ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ನಾವು ಈ ಒಂದು ಶೂನ್ಯತೆಗಳಿಗೆ ಅಪ್ಲೈ ಮಾಡ್ಕೋಬೇಕು. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಹೋಲ್ ಸ್ಕ್ವೇರ್ -2 ಇಂಟು ಬ್ರ್ಯಾಕೆಟ್ ಆಲ್ಫಾ ಇಂಟು ಬೀಟಾ ಇಂಟು ಗ್ಯಾಮಾ ಪ್ಲಸ್ ಗ್ಯಾಮಾ ಇಂಟು ಆಲ್ಫಾ. ಸೊ ಆಲ್ರೆಡಿ ನಾವು ಇದನ್ನು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾವನ್ನು ಕಂಡುಹಿಡ್ಕೋಬೇಕು. ಏನಿದೆ ಫಾರ್ಮುಲಾ -b/a ಅಂತ ಇದೆ. -b ಅಂತಂದರೆ ಇಲ್ಲಿ ಏನಿದೆ? -7 ಇದೆ. ಮೈನಸ್ ಇಂಟು ಬ್ರ್ಯಾಕೆಟ್ -7, ಹಾಗಾದರೆ ಇಲ್ಲಿ x³ ಸಹಗುಣಕ 1 ಇದೆ, ಹಾಗಾಗಿ ಇದು 1 ಬರುತ್ತೆ. -7 ಆಗುತ್ತೆ. ಇಲ್ಲಿ ಇದು 7 ಆಯಿತು. 7 ನೆಕ್ಸ್ಟು ಇದನ್ನು ಕೂಡ ಕಂಡುಹಿಡ್ಕೋಬೇಕು. ಆಲ್ಫಾ ಇಂಟು ಬೀಟಾ ಇಂಟು ಗ್ಯಾಮಾ ಇಂಟು ಆಲ್ಫಾ c/a ಬರುತ್ತೆ. c ಅಂದರೆ ಎಷ್ಟಿದೆ? -8 ಇದೆ. a ಅಂದರೆ ಎಷ್ಟಿದೆ? 1 ಇದೆ. ಓಕೆ, ಇದನ್ನು 7 ಅಂದರೆ ಇಲ್ಲಿ ನಾವು 7 ಅಪ್ಲೈ ಮಾಡ್ಕೋಬೇಕು. 7² 2 ಇಂಟು ಬ್ರ್ಯಾಕೆಟ್ -8. ಇಲ್ಲಿ c ಅಂದರೆ 14 ಇದೆ. c ಅಂದರೆ 14 ಇದೆ. ಸೊ ಇವಾಗ c = 14 ಅಂದರೆ c/a ತಂದಾಗ c ಅಂದರೆ 14 ಬರುತ್ತೆ. 7² 49, 14 2s 28 ಬರುತ್ತೆ. 49 - 28 21 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ನು ಈ ರೀತಿಯಾಗಿದೆ. ಓಕೆ, x³ - 15x² + 74x - 120 = 0 ಹೀಗಿದ್ದಾಗ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂವನ್ನು ನಾವು ಕಂಡುಹಿಡ್ಕೋಬೇಕು. ಓಕೆ, ಇಲ್ಲಿ ನಮಗೇನು ಕೊಟ್ಟಿದ್ದಾರಪ್ಪ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಂಟು ಬೀಟಾ
ಪ್ಲಸ್ ಗ್ಯಾಮಾ ಇಂಟು ಬ್ರ್ಯಾಕೆಟ್ ಗ್ಯಾಮಾ ಪ್ಲಸ್ ಆಲ್ಫಾ. ಈಗ ಇಷ್ಟು ಟರ್ಮನ್ನು ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಹೋಲಾಗಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಹೋಲಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇಲ್ಲಿ ನಮಗೇನು ಬರುತ್ತೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಇಂಟು ಬ್ರ್ಯಾಕೆಟ್ ಆಲ್ಫಾ ಇಂಟು ಬೀಟಾ ಬೀಟಾ ಇಂಟು ಗ್ಯಾಮಾ ಮೈನಸ್ ಆಲ್ಫಾ ಪ್ಲಸ್ ಬೀಟಾ, ಇದು ಗ್ಯಾಮಾ ನಮಗೆ ಗೊತ್ತಿರುವಂಥದ್ದು. ಸೊ ಈಗ 3 ಶೂನ್ಯತೆಗಳನ್ನು ನಾವು ಕಂಡುಹಿಡ್ಕೋಬೇಕು. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾದ ಇದ್ರ ಫಾರ್ಮುಲಾ ಏನಿದೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಇದೆ. ಬಿ ಅಂದರೆ ಎಷ್ಟಿದೆ 15 ಇದೆ, ಮೈನಸ್ 15 ಮೈನಸ್ ಮೈನಸ್ ಪ್ಲಸ್ ಆಗಿ ಇದು ಬರೀ 15 ಮಾತ್ರ ಬರುತ್ತೆ. ನೆಕ್ಸ್ಟು ಇದು ಸಿ ಬೈ ಎ 74 ಡಿವೈಡೆಡ್ ಬೈ 1, ಸಿ ಅಂದರೆ 74 ಡಿವೈಡೆಡ್ ಬೈ 1 74 ಬರುತ್ತೆ. ಮೈನಸ್ ಡಿ ಬೈ ಎ ಅಂತಂದಾಗ ಮೈನಸ್ 120 ಇದೆ, ಮೈನಸ್ ಮೈನಸ್ ಪ್ಲಸ್ ಆಗಿ 120 ಬರುತ್ತೆ. ಸೊ ಈಗ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. 15 ಅಂದರೆ ಈ ಹೋಲ್ ಟರ್ಮ್ಗೆ, ಈ ಒಂದು ಟರ್ಮ್ಗೆ ನಾವು ಅಪ್ಲೈ ಮಾಡ್ಕೋಬೇಕು. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಅಂತಂದರೆ ಎಷ್ಟಿದೆ 15 ಬಂದಿದೆ. ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗ್ಯಾಮಾ ಗ್ಯಾಮಾ ಇಂಟು ಆಲ್ಫಾ ಅಂತಂದಾಗ 74 ಇದೆ. ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಈ ಒಂದು ಟರ್ಮಲ್ಲಿ ನಾವು ಅಪ್ಲೈ ಮಾಡಿದಾಗ 15 ಇಂಟು 74 ಮೈನಸ್ 120 ಅಂತಂದಾಗ 15 ಇಂಟು 74 ಮಾಡಿದಾಗ 1110 ಬರುತ್ತೆ. ಮೈನಸ್ 120 ಅಂದಾಗ 990 ಆನ್ಸರ್ ಬರುತ್ತೆ. ಇದು ಘನ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನೋಡಿದ್ವಿ. ಈ ಒಂದು ಬಹುಪದೋಕ್ತಿಯಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ರೇಖಾಗಣಿತದ ಮೇಲೆ ಯಾವ ರೀತಿಯಾಗಿ ಬಹುಪದೋಕ್ತಿಗಳನ್ನು ಗುರುತಿಸ್ಬೋದು, ಅಲ್ಲಿ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಸಿಂಪಲ್ಲಾಗಿ ಕಾನ್ಸೆಪ್ಟ್ಗಳಿದ್ದಾವೆ, ಅವುಗಳನ್ನು ಕೂಡ ಈಗ ಕ್ವಿಕ್ಕಾಗಿ ನೋಡ್ತಾ ಬರೋಣ. ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತವಾಗಿ ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈ ಒಂದು ಯಾವುದೇ ಒಂದು ವರ್ಗ ಸಮೀಕರಣ ಕೊಟ್ಟಾಗ ಅದರ ಪರಿಹಾರಗಳನ್ನು ಕಂಡುಹಿಡಿದು, ಪರಿಹಾರ ಅಂದರೆ ಎಕ್ಸ್ ವ್ಯಾಲ್ಯೂಗಳನ್ನು ಕಂಡುಹಿಡಿದು ಆ ಪರಿಹಾರಗಳನ್ನು ಕೋಷ್ಟಕ ರೀತಿಯಲ್ಲಿ ನಾವು ಈ ರೀತಿಯಾಗಿ ರೆಡಿ ಮಾಡಿ ಈ ಗ್ರಾಫ್ ಮೇಲೆ ರಿಪ್ರೆಸೆಂಟ್ ಮಾಡಬೇಕು. ಇದು ಈ ರೀತಿಯಾಗಿ ಕೊಟ್ಟಿರುವಂಥ ಇದ್ರ ಮೇಲೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವಂತ ಗಿವನ್ ಎಕ್ಸಾಂಪಲ್ ತೊಗೊಂಡು ನೋಡ್ತಾ ಹೋಗೋಣ. ಇಲ್ಲಿ ಎಕ್ಸಾಂಪಲ್ ಅಂತಂದಾಗ ಇಲ್ಲಿ ಇಂಪಾರ್ಟೆಂಟಾಗಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾರೆ. ಈ ಕೆಳಗೆ ನೀಡಿದ ಚಿತ್ರದ ನಕ್ಷೆಗಳನ್ನು ನೋಡಿ, ಪ್ರತಿಯೊಂದು ಸಹ ಪಿ ಆಫ್ ಎಕ್ಸ್ ನಕ್ಷೆಯಾಗಿದ್ದು ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿಯ ಪ್ರತಿಯೊಂದು ನಕ್ಷೆಗೆ ಎಷ್ಟು ಶೂನ್ಯತೆಗಳಿದ್ದಾವೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಸುಮಾರು ಸಲ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಗೇನ್ ಒನ್ ಟೈಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಇಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಈಗ ಲಾಸ್ಟ್ ಒಂದು ಟಿ ಎಕ್ಸಾಮಲ್ಲಿ ಕೂಡ ಇದನ್ನು ಕೇಳಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಈಗ ಏನು ಕೇಳ್ತಾರಪ್ಪ ಅಂದರೆ ಇದು ಗ್ರಾಫ್ ನೋಡಿ ನಾವು ಎಷ್ಟು ಶೂನ್ಯತೆಗಳಿದ್ದಾವೆ ಅಂತೇಳಿ ಕಂಡುಹಿಡ್ಕೋಬೇಕು. ಈಗ ಮೊದಲನೇ ಗ್ರಾಫನ್ನು ಅಬ್ಸರ್ವ್ ಮಾಡ್ತೀವಿ. ಇದರ ಶೂನ್ಯತೆ ಎಷ್ಟಾಗಿದೆ ಅಂದರೆ 1 ಇದೆ. ಯಾಕೆ ಈ ಶೂನ್ಯತೆ ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದೆ ಅಂತ ನೋಡ್ತಾ ಹೋದಾಗ, ಇದು ಗ್ರಾಫ್ ಅಂತಕ್ಕಂಥದ್ದು ಎಕ್ಸ್ ಅಕ್ಷದ ಮೇಲೆ ಎಷ್ಟು ಪಾಯಿಂಟಲ್ಲಿ ಕಟ್ ಮಾಡ್ತಾ ಇದೆ ನೋಡ್ಕೋಬೇಕು. ಇದು ಗ್ರಾಫು ಎಕ್ಸ್ ಅಕ್ಷದ ಮೇಲೆ ಎಷ್ಟು ಪಾಯಿಂಟಲ್ಲಿ ಕಟ್ ಆಗ್ತಾ ಇದೆ ಅದನ್ನು ನೋಡ್ಕೋಬೇಕು. ಇದು ಒಂದೇ ಒಂದು ಪಾಯಿಂಟಲ್ಲಿ ಇದು ಕಟ್ ಆಗ್ತಾ ಇರೋದ್ರಿಂದ ಇದರ ಶೂನ್ಯತೆ ಎಷ್ಟಾಗಿರುತ್ತೆ 1 ಆಗಿರುತ್ತೆ. ಇಲ್ಲಿ ನೋಡಿ ಇದರ ಶೂನ್ಯತೆ ಎಷ್ಟಿದ್ದಾವೆ 2 ಇದ್ದಾವೆ. ಯಾಕಂದರೆ ಇಲ್ಲಿ 1 ಇದು 2, ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ. ಹಾಗಾಗಿ ಈ ಶೂನ್ಯತೆ ಎಷ್ಟಿದ್ದಾವೆ 2 ಇದ್ದಾವೆ. ಈ ಶೂನ್ಯತೆಗಳನ್ನು ನೀವು ಹೇಳ್ಬೋದು ಅಂದಾಜು 1 2 3 ಅಂದರೆ ಇಲ್ಲಿ ಒಂದು ಪಾಯಿಂಟ್ ಇದೆ 1 2 3 3, ಈ ಗ್ರಾಫಲ್ಲಿ 3 ಶೂನ್ಯತೆಗಳಿರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟು ಇಲ್ಲಿ ಒಂದು ಶೂನ್ಯತೆ ಮಾತ್ರ ಇದೆ. ಎಕ್ಸ್ ಅಕ್ಷದ ಮೇಲೆ ಎಷ್ಟು ಪಾಯಿಂಟ್ಗಳು ಕಟ್ ಆಗ್ತಾಯಿವೆ ಅದನ್ನು ನೋಡ್ಕೊಂಡು ಶೂನ್ಯತೆಗಳನ್ನು ನಾವು ಗುರುತಿಸಬೇಕು. ಇಲ್ಲೂ ಕೂಡ ಒಂದಿದೆ, 1 ಪಾಯಿಂಟ್. ಇಲ್ಲಿ ನೋಡಿ 1 2 3 4 4 ಶೂನ್ಯತೆಗಳು ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಈ ರೀತಿಯಾಗಿ ನಾವು ಗ್ರಾಫ್ ಮೇಲೆ ಶೂನ್ಯತೆಗಳನ್ನು ಕಂಡು ಹಿಡಿಯಬೇಕು. ಇದರ ಬೇಸ್ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಹಾಗಾದರೆ ಇಲ್ಲಿ ಕೂಡ ಇನ್ನೊಂದು ಗ್ರಾಫ್ ಇದೆ. ಈ ರೀತಿಯಾಗಿ ಕೊಟ್ಟಾಗ ಎಷ್ಟು ಶೂನ್ಯತೆಗಳು ಇರ್ತವೆ ಅಂತ ನೋಡೋದಾದರೆ, ಎಕ್ಸ್ ಅಕ್ಷದ ಮೇಲೆ ಯಾವುದೇ ಒಂದು ಗ್ರಾಫ್ ಕಟ್ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಶೂನ್ಯತೆಗಳು ಹೊಂದಿರೋದಿಲ್ಲ. ನೆಕ್ಸ್ಟ್ ಈ ಗ್ರಾಫನ್ನು ನೋಡ್ತಾ ಬನ್ನಿ. ಇದು ಈ ಒಂದು ಗ್ರಾಫಲ್ಲಿ 2 ಶೂನ್ಯತೆಗಳಿದ್ದಾವೆ, 2 ಕೂಡ ಪಾಸಿಟಿವ್ ಆಗಿದ್ದಾವೆ.
ಈ ಗ್ರೂಪನ್ನು ನೋಡಿದಾಗ ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ, ನಿಯರ್ಲಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಇದೆ. ಈ ಒಂದು ಗ್ರೂಪನ್ನು ಗಮನಿಸಿದಾಗ ಒಂದೇ ಒಂದು ಶೂನ್ಯತೆ ಇದೆ, ಇದು ಪಾಸಿಟಿವ್ ಇದೆ. ಈ ಒಂದು ಗ್ರೂಪನ್ನು ನೋಡಿದಾಗ ಇಲ್ಲೂ ಕೂಡ ಒಂದೇ ಒಂದು ಪಾಯಿಂಟ್ ಇದೆ, ಇದಕ್ಕೂ ಕೂಡ ಒಂದೇ ಒಂದು ಶೂನ್ಯತೆ ಇರ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಬಹುಪದೋಕ್ತಿಗೆ ಸಂಬಂಧಿಸಿದ ಹಾಗೆ ನಾವಿಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಈಗ 2026 ಮತ್ತು 27ನೇ ಸಾಲಿನ ಅಪ್ಡೇಟೆಡ್ ಸಿಲೆಬಸ್ ಇದು. ಸೊ ಹಿಂದಿನ ಒಂದು ಸಿಲೆಬಸ್ಸಲ್ಲಿ ಕೂಡ ಇನ್ನೊಂದಿಷ್ಟು ಕಾನ್ಸೆಪ್ಟ್ ಇತ್ತು. ಅದನ್ನು ಈ 2025ರಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ ಈ ಸಿಲೆಬಸನ್ನು ತೆಗೆದುಹಾಕಿದ್ದಾರೆ. ಬಹುಪದೋಕ್ತಿಗಳಿಗೆ ಭಾಗಾಕಾರ ಕ್ರಮ ವಿಧಿಯಿಂದ ಯಾವ ರೀತಿಯಾಗಿ ಅಪವರ್ತನವನ್ನು ಕಂಡುಹಿಡ್ಕೋಬೇಕು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಇಲ್ಲಿ ಅವಾಗ ಕೇಳ್ತಿದ್ರು 2022ರಲ್ಲಿ. ಇದೇ ರೀತಿಯ 2019ರಲ್ಲಿ GPST ಎಕ್ಸಾಮಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬಂದಿತ್ತು. ಈಗ ಭಾಗಾಕಾರ ಕ್ರಮ ವಿಧಿಯಿಂದ ಅಪವರ್ತನಗಳನ್ನು ಕಂಡುಹಿಡಿದು, ಆದರೆ ಈಗ 2026 ಮತ್ತು 27ನೇ ಸಾಲಿನಲ್ಲಿ ಮತ್ತು 25-26ರಲ್ಲಿಯೂ ಕೂಡ ಈ ಒಂದು ಸಿಲೆಬಸನ್ನು ತೆಗೆದು ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಇದು ನೆಸಸರಿ ಇಲ್ಲ. ಸೊ ಈ ರೀತಿಯಾದ ಕಾನ್ಸೆಪ್ಟ್ಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇನ್ಕ್ಲೂಡ್ ಆಗಿದರೆ ಆ ಸಿಲೆಬಸನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಅದರ ಬದಲಿಗೆ ನೀವು ಓಲ್ಡ್ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದ್ದರೆ ಅದನ್ನೇ ರೆಫರ್ ಮಾಡೋದು ಬೆಟರು. ಯಾಕಂದರೆ ಏನು ಸಿಲೆಬಸ್ ರೆಡ್ಯೂಸ್ ಆಗಿದೆ 10th ಅಥವಾ 8th 9th ಅವೆಲ್ಲವೂ ಮುಂದಿನ ಕ್ಲಾಸ್ನಲ್ಲಿ ಹೈಯರ್ ಕ್ಲಾಸ್ನಲ್ಲಿ ಇರೋದ್ರಿಂದ ಈಗಲೇ ಅದನ್ನು ಸ್ಟಡಿ ಮಾಡೋದು ಬೆಟರು. ಸೊ ಆ ಒಂದು ಸಿಲೆಬಸ್ ನೋಟ್ಸ್ಗಳು ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ ನೀವು ಈ ಒಂದು ಚಾಪ್ಟರ್ನ ಸರ್ಚ್ ಮಾಡಿ. ನಾವು ಆಲ್ರೆಡಿ ಓಲ್ಡ್ ಎಲ್ಲವನ್ನು ಕೂಡ ಡೀಟೇಲಾಗಿ ಇದನ್ನು ಸಾಲ್ವ್ ಮಾಡಿ ಇದರ ರಿಲೇಟೆಡ್ ಎಕ್ಸಸೈಸನ್ನು ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅವುಗಳನ್ನು ನೀವು ಹೋಗಿ ವಿಸಿಟ್ ಮಾಡಿ ನೋಡ್ಬೋದು, ಎಕ್ಸ್ಟ್ರಾ ಪರ್ಪಸ್ ಸ್ಟಡಿ ಮಾಡ್ತಾಯಿದ್ರೆ. ಸೊ ಇಷ್ಟು 2016 ಮತ್ತು 17 ಸಾಲಿನ 10ನೇ ತರಗತಿಯ ಬಹುಪದೋಕ್ತಿಗೆ ಸಂಬಂಧಿಸಿದ ಮುಖ್ಯವಾಗಿ GPSTR, PSTR ಮತ್ತು HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಒಂದು ಕ್ಲಾಸ್ ಇದಾಗಿತ್ತು. ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿರಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.